ಓವರಾಲ್ ಆಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 26-27ನೇ ಸಾಲಿನ ಬಜೆಟ್ ಬಗ್ಗೆ ಮೆಟ್ರೋ ಬ್ಯೂರೋ ಚೀಫ್ ಆಗಿರತಕ್ಕಂಥ ಸೋಮಶೇಖರ್ ಗಾಂಧಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ. ಹೊರಗಡೆ ಏನು ನಡೀತಿದೆ, ಹೊರಗಡೆ ಯಾರ್ಯಾರಿಗೆ ಏನೇನು ಅನುಕೂಲ ಆಗಿದೆ, ಏನೇನು ಅನುಕೂಲ ಆಗಿಲ್ಲ ಅನ್ನೋದ್ರ ಬಗ್ಗೆ. ಎಸ್ ಸೋಮಶೇಖರ್, ಏನೇನು ಅನುಕೂಲ ಆಗಿದೆ, ಎಲ್ಲ ತೃಪ್ತಿಯಾಗಿದ್ದಾರಾ ಈ ಒಂದು ಬಜೆಟಿಗೆ? ಏನು ಈ ವರ್ಷ ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಜೆಟನ್ನು ಇವತ್ತು ತಮಿಳುನಾಡಿನ ಕಾಂಜೀವರಂ ಸೀರೆಯಲ್ಲಿ ಹುಟ್ಟಿ ಬಂದು ಒಂದು ಬಜೆಟ್ನ ಮಂಡಿಸಿದ್ರು. ತಮಗೆ ಗೊತ್ತೇ ಇದೆ, ಈ ವರ್ಷ 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈ ಒಂದು 5 ರಾಜ್ಯಗಳಿಗೆ ಬಂಪರ್ ಕೊಡುಗೆನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿರ್ಮಲಾ ಸೀತಾರಾಮನ್ ಅವರು. ಕಳೆದ ಬಜೆಟ್ನಲ್ಲಿಗಿಂತ ಸ್ವಲ್ಪ ಇಳಿಕೆಯಾಗಿದೆ ಬಜೆಟ್ಟು. ಈ ಬಾರಿ 49 ಲಕ್ಷ ಕೋಟಿ ಬಜೆಟನ್ನು ಮಂಡಿಸತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ವರ್ಷ ಬಜೆಟ್ನಲ್ಲಿ ಸಾರಿಗೆ ಮತ್ತು ರಕ್ಷಣಾ ಇಲಾಖೆಗೆ ಹೆಚ್ಚನ್ನು ಒತ್ತನ್ನು ಕೊಟ್ಟಿದ್ದಾರೆ. ಸಾರಿಗೆ ಇಲಾಖೆಗೆ 5 ಲಕ್ಷ ಕೋಟಿ 98,520 ಕೋಟಿ ಕೊಟ್ಟಿದ್ದಾರೆ. ರಕ್ಷಣಾ ಇಲಾಖೆಗೆ 5 ಲಕ್ಷ ಕೋಟಿಯ 94,585 ಕೋಟಿ ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2,73,108 ಕೋಟಿ ಕೊಟ್ಟಿದ್ದಾರೆ. ಗೃಹ ಇಲಾಖೆಗೆ 2,55,000 ಕೋಟಿಯ 234 ಲಕ್ಷಗಳನ್ನು ಕೊಟ್ಟಿದ್ದಾರೆ. ಕೃಷಿ ಇಲಾಖೆಗೆ 1,64,000 ಕೋಟಿಯ 671 ಲಕ್ಷಗಳನ್ನು ಕೊಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೂ 1,39,000 ಕೋಟಿಯ 289 ಲಕ್ಷಗಳನ್ನು ಕೊಟ್ಟಿದ್ದಾರೆ. ಆರೋಗ್ಯ ಕ್ಷೇತ್ರಕ್ಕೂ ಸಹ 100 ಕೋಟಿಯ 4,589 ಕೋಟಿಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಎಲ್ಲ ವಲಯಗಳು ಇವತ್ತು ಅವಶ್ಯಕತೆ ಇದೆ. ಆ ಒಂದು ನಿಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಭಾಳಷ್ಟು ಇವತ್ತು ಒಂದು ಚುನಾವಣೆಯ ನೆಪದಲ್ಲಿ ಒಂದು ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ನಾವು ಇಲ್ಲಿ ಗಮನಿಸಬೇಕಾದೇನು ಅಂದರೆ, ವಿದೇಶಿ ಹೂಡಿಕೆದಾರಿಗೆ ಭಾಳ ಅನುಕೂಲ ಮಾಡಿಕೊಟ್ಟಿದೆ ಈ ಬಜೆಟ್ನಲ್ಲಿ. ತಮಗೆಲ್ಲ ಗೊತ್ತಿದೆ, ಇವತ್ತು ವಿಶ್ವದಲ್ಲಿ ದೊಡ್ಡಣ್ಣ ಅನ್ಸ್ಕೊಂಡಿರ್ತಕ್ಕಂಥ ಟ್ರಂಪ್ರವರು ನಮ್ಮ ಭಾರತದ ಆಮದು ಪದಾರ್ಥಗಳಿಗೆ ಸಾಕಷ್ಟು ಒಂದು ತೆರಿಗೆಯನ್ನು ವಿಧಿಸುತ್ತಿರುವ ಹಿನ್ನೆಲೆಯಲ್ಲಿ ಬೇರೆ ದೇಶಗಳನ್ನು ಸೆಳೆಯಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು FDI ಹೂಡಿಕೆದಾರಿಗೆ ಉದ್ಯಮ ಸ್ನೇಹಿ ಮತ್ತು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ವಿದೇಶಿ ಹೂಡಿಕೆದಾರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ವಿದೇಶಿ ವಿನಿಮಯ ಕಾನೂನು ಪರಿಷ್ಕರಣಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ವಿದೇಶಿ ವಿನಿಮಯ ಕಾನೂನು ಪರಿಷ್ಕರಣೆ ಆದರೆ ಹೊರ ದೇಶಗಳು ಬಂದು ಇಲ್ಲಿ ನಮ್ಮಲ್ಲಿ ಒಂದು ಬಂಡವಾಳವನ್ನು ಹೂಡ್ಬೋದು. ಆವಾಗ ನಾವು ವಿಶ್ವದ ದೊಡ್ಡಣ್ಣ ಅಂತ ಅನ್ಸ್ಕೊಂಡಿರತಕ್ಕಂಥ ಒಂದು ಅಮೆರಿಕ ದೇಶಕ್ಕೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಭಾಳಷ್ಟು ಯೋಚನೆ ಮಾಡಿ ವಿದೇಶಿ ಹೂಡಿಕೆದಾರರಿಗೆ ಅವಕಾಶ ಮಾಡಿಕೊಟ್ಟಿರೋದು ಈ ಒಂದು ಬಜೆಟ್ನ ವಿಶೇಷ ಅಂತಲೇ ಹೇಳ್ಬೋದು. ವಿದೇಶಿ ವಿನಿಮಯ ಕಾನೂನು ಪರಿಷ್ಕರಣೆಗೂ ಸಹ ನಿರ್ಧಾರ ಮಾಡಿರೋದು ಮತ್ತು ಜಾಮ್ನಗರದಲ್ಲಿ WHO ಹೆಲ್ತ್ ಕೇಂದ್ರ ಸ್ಥಾಪನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಉತ್ತರ ಭಾರತದಲ್ಲಿ ರಾಷ್ಟ್ರೀಯ ಮೆಂಟಲ್ ಆಸ್ಪತ್ರೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೌದ್ಧ ತಾಣಗಳಿಗೆ ಅಭಿವೃದ್ಧಿಗೆ ಒತ್ತು ಕೊಟ್ಟಿದೆ. ಯಾಕಂದರೆ ಈಶಾನ್ಯ ರಾಜ್ಯಗಳಲ್ಲಿ ಬೌದ್ಧ ಸಮಾಜ ಜಾಸ್ತಿ ಇದೆ ಮತ್ತು ತಮಿಳುನಾಡು ತಗೊಂಡ್ರೆ ಅಲ್ಲೂ ಸಹ ಜನಸಂಖ್ಯೆ ಇರೋ ಕಾರಣದಿಂದ ಭಾಳಷ್ಟು 5 ರಾಜ್ಯಗಳಿಗೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಕೇಂದ್ರ ಬಜೆಟ್ನಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ. ದೇಶದ ಪ್ರಮುಖ ನಗರಗಳಿಗೆ ಹೊಸ 7 ಹೈಸ್ಪೀಡ್ ರೈಲು ಘೋಷಣೆ ಮಾಡಿದೆ ಈ ಸರ್ಕಾರ. ಅದು ಎಲ್ಲೆಲ್ಲಿ ಹೋಗುತ್ತೆ ಅಂದರೆ, 7 ಹೈಸ್ಪೀಡ್ ರೈಲು ಬೆಂಗಳೂರು ಟು ಹೈದರಾಬಾದ್, ಹೈದರಾಬಾದ್ ಟು ಚೆನ್ನೈ, ಚೆನ್ನೈ ಟು ಬೆಂಗಳೂರು, ಹೈದರಾಬಾದ್ ಟು ಚೆನ್ನೈ, ಮುಂಬೈ ಟು ಪುಣೆ, ಪುಣೆ ಟು ಹೈದರಾಬಾದು, ದೆಹಲಿ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗೇರಿ ಮಧ್ಯೆ ಹೈಸ್ಪೀಡ್ ರೈಲನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈ ರೈಲು ಸಂಚಾರ ಮಾಡಿದ್ರೆ ವ್ಯಾಪಾರಕ್ಕೂ ಸಹ ಅನುಕೂಲ ಆಗುತ್ತೆ. ಮುಂದಿನ ತಮಿಳುನಾಡು ಮತ್ತು ತೆಲಂಗಾಣ, ಆಂಧ್ರದ ಚುನಾವಣೆಗೂ ಸಹ ಈ ಹೈಸ್ಪೀಡ್ ರೈಲು ಬಂತು ಅಂದರೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಆ ನಿಟ್ಟಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಉಪಣ್ಣ. ಮತ್ತು ಕೇಂದ್ರ ವಲಯದಲ್ಲಿ ಯಾವ್ಯಾವ ವಲಯಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅಂತ ನಾನು ಈಗಾಗಲೇ ತಿಳಿಸಿದ್ದೀನಿ. ಅದರಲ್ಲಿ ಟ್ರಾನ್ಸ್ಪೋರ್ಟ್ ವಲಯಕ್ಕೆ 5 ಲಕ್ಷ ಕೋಟಿ 98,520 ಲಕ್ಷಗಳನ್ನು ಕೊಟ್ಟಿದ್ದಾರೆ. ರಕ್ಷಣಾ ವಲಯಕ್ಕೆ ಅತಿ ಹೆಚ್ಚಿನ ಕೊಟ್ಟಿದೆ. ಯಾಕಂದರೆ ಇವತ್ತು ರಕ್ಷಣಾ ವಲಯ ನಮ್ಮ ದೇಶಕ್ಕೆ ಅತ್ಯಂತ ಪ್ರಮುಖವಾಗಿದೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ನೆರೆಯ ಪಾಕಿಸ್ತಾನ ಆಗ್ಬೋದು, ಚೈನಾ ಆಗ್ಬೋದು, ನಮ್ಮ ಮೇಲೆ ಯಾವಾಗ ಯುದ್ಧಕ್ಕೆ ಬರ್ತಾರೆ ಅನ್ನೋ ಭಯ ಇದೆ. ಆ ನಿಟ್ಟಿನಲ್ಲಿ ರಕ್ಷಣಾ ವಲಯಕ್ಕೆ ಹೆಚ್ಚಿನ ಬಜೆಟ್ ಕೊಟ್ಟಿದ್ದಾರೆ. ಆ ಬಜೆಟ್ನಿಂದ ಹಲವಾರು ಸಾಮಗ್ರಿಗಳನ್ನು, ಲೇಟೆಸ್ಟ್ ಯುದ್ಧ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡ್ಬೋದು. ಇದು ಮೋದಿಯವರ ದೂರದೃಷ್ಟಿ ಇದು ಅಂತಲೇ ಹೇಳ್ಬೋದು ಈ ಬಜೆಟ್ನಲ್ಲಿ. ಆಮೇಲೆ ಕೈಗಾರಿಕಾ ವಲಯಕ್ಕೂ ಸಹ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೆಮಿ ಕಂಡಕ್ಟರ್ ಮಿಷನ್ಗೆ 2 ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಸೆಮಿ ಕಂಡಕ್ಟರ್ ಯೋಜನೆಗೆ 40,000 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ. ಕೈಗಾರಿಕೆಗಳ ಕ್ಲಸ್ಟರ್ ಅಭಿವೃದ್ಧಿಗೆ ಕೇಂದ್ರದಿಂದ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ 10,000 ಕೋಟಿ ಮೀಸಲನ್ನು ಕೊಟ್ಟಿದ್ದಾರೆ. ಅತಿ ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ 2,000 ಕೋಟಿಗಳನ್ನು ನೀಡಿದ್ದಾರೆ. ದೇಶದಾದ್ಯಂತ ಒಟ್ಟು 200 ಕೈಗಾರಿಕೆಗಳ ಹಬ್ ನಿರ್ಮಾಣ. ಯಾಕಂದರೆ ಕೈಗಾರಿಕೆ ನಿರ್ಮಾಣ ಆದರೆ ನಿರುದ್ಯೋಗ ಸಮಸ್ಯೆ ಸಹ ಬಗೆಹರಿಯುತ್ತೆ. ನಿರುದ್ಯೋಗ ಸಮಸ್ಯೆ ಬಗೆಹರಿಸೋರು ಏನು ವಿರೋಧ ಪಕ್ಷದವರು ಸುಮಾರು 15 ವರ್ಷಗಳಿಂದ
BJP ಸರ್ಕಾರವನ್ನು ಟೀಕಿಸುತ್ತಾ ಬಂದಿದ್ದಾರೆ. ಏನಂತ ಮೋದಿಯವರು ಸರ್ಕಾರಕ್ಕೆ ಬಂದ ಮೇಲೆ ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀನಿ ಅಂತೇಳಿ ಬಗೆಹರಿಸಿಲ್ಲ. ಆ ನಿಟ್ಟಿನಲ್ಲಿ ಮೋದಿಯವರು ಒಂದು ಈಗ 200 ಕೈಗಾರಿಕೆಗಳ ಹಬ್ಬ 200 ಕೈಗಾರಿಕೆಗಳ ಹಬ್ಬ ಮಾಡಿದ್ರೆ ಒಂದು ಅಲ್ಲಿರತಕ್ಕಂಥ ಆಯಾ ಪ್ರದೇಶಗಳಲ್ಲಿ ಆಯಾ ರಾಜ್ಯಗಳಿರತಕ್ಕಂಥ ಒಬ್ಬ ನಿರುದ್ಯೋಗಿಗಳಿಗೆ ಭಾಳ ಈ ಒಂದು ಬಜೆಟ್ಟು ಅನುಕೂಲರಿಗೆ ಪ್ರತಿಭಟನೆ ಒಂದು ಅನುಕೂಲ ಮಾಡಿಕೊಡ್ತಾ ಇದೆ. ಆಮೇಲೆ ದೇಶದ ರೈತರಿಗೂ ಅಷ್ಟೇ ನಿರ್ಮಲಾ ಸೀತಾರಾಮನ್ ಒಳ್ಳೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ತೆಂಗು ಬೆಳೆಯುವ ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ ಶ್ರೀಗಂಧ, ತೆಂಗು, ವಾಲ್ನಟ್ ಬೆಳೆಗೆ ಉತ್ತೇಜನ ಕೊಟ್ಟಿದ್ದಾರೆ. ಇದೆಲ್ಲ ಕಮರ್ಷಿಯಲ್ ಬೆಳೆಗಳು. ತೆಂಗು ಬೆಳೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳೆಗೆ ಭಾಳಷ್ಟಿದೆ. ಆ ಒಂದು ತೆಂಗು ಬೆಳೆಗೂ ಸಹ ಹೆಚ್ಚಿನ ಒಂದು ಉತ್ತೇಜನ ಕೊಟ್ಟಿದ್ದಾರೆ. ಶ್ರೀಗಂಧ ಗೊತ್ತೇ ಇದೆ, ಶ್ರೀಗಂಧಕ್ಕೆ ಇವತ್ತು ಭಾರಿ ಬೇಡಿಕೆ ಇದೆ. ವಿದೇಶಕ್ಕೂ ಸಹ ನಮ್ಮ ಶ್ರೀಗಂಧ ರಫ್ತು ಆಗ್ತಾ ಇದೆ. ಆ ರಫ್ತು ನಿಟ್ಟಿನಲ್ಲಿ ಶ್ರೀಗಂಧಕ್ಕೂ ಭಾಳ ಒಂದು ಉತ್ತೇಜನ ಕೊಟ್ಟಿದ್ದಾರೆ. ಮತ್ತು ಮೀನುಗಾರಿಕೆ ಅಂದರೆ ಕರಾವಳಿ ಪ್ರದೇಶಗಳಲ್ಲಿರತಕ್ಕಂಥ ಎಲ್ಲ ರಾಜ್ಯದ ಕರಾವಳಿ ಪ್ರದೇಶಗಳಲ್ಲಿ ಮೀನುಗಾರಿಕೆ ಒಂದು ದೊಡ್ಡ ಉದ್ಯಮವಾಗಿ ಇತ್ತೀಚೆಗೆ ಬೆಳೀತಾ ಇದೆ. ಆ ಮೀನುಗಾರಿಕೆಗೂ ಸಹ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಹೈನುಗಾರಿಕೆಗೂ ಕೊಟ್ಟಿದ್ದಾರೆ ಮತ್ತು ಕೋಳಿ ಸಾಗಾಣಿಕೆಗೂ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ತೆಂಗಿನಕಾಯಿ ಸಂಸ್ಕರಣೆಗೂ ಸಹ ಒಂದು ಹೆಚ್ಚಿನ ಒತ್ತು ಕೊಟ್ಟು ಈ ಬಜೆಟನ್ನು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆಗೆ ಒಂದು ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬೋಪಣ್ಣವರೇ. ನಿಮ್ಮೆಲ್ಲ ಮಾಹಿತಿಗಾಗಿ